ಹಾಯ್ ಫ್ರೆಂಡ್ಸ್, ನಾವಿಲ್ಲಿ ಮಲ್ನಾಡ್ ಸೈಡ್ ಯಾವ ಥರ ರೊಟ್ಟಿನ ಮಾಡ್ತೀವಿ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಪಲ್ಯ ಆ್ಯಡ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು 2 ಕಪ್ ಆಫ್ ರೈಸಿಗೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಅಂದರೆ ಅಕ್ಕಿ ಹಿಟ್ಟನ್ನ ಕಮ್ಮಿ ಹಾಕಿದಷ್ಟು ನೀವು ನೀರು ಆ್ಯಡ್ ಮಾಡ್ಕೊಳ್ಳೋಂಗಿರಲ್ಲ, ನೀಟಾಗಿ ನಾದ್ಬೋದು ಮತ್ತು ರೊಟ್ಟಿ ಊದ್ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ. ಯಾವುದೇ ರೀತಿ ನೀರನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ನಾನು. ನೀಟಾಗಿ ಕಲಿಸ್ಕೊಂಡು ಆದಮೇಲೆ ಅದನ್ನು ಚಿಕ್ಕ ಚಿಕ್ಕ ಉಂಡೆ ಆಗಿ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಬಿಟ್ಟಿದ್ದು, ದಪ್ಪ ಉಂಡೆ ಆದ್ರೂ ಮಾಡ್ಕೋಬೋದು, ಚಿಕ್ಕದಾದ್ರೂ ಮಾಡ್ಕೋಬೋದು, ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಹಾಗೆ. ಸೊ ಇಲ್ಲಿ ರೊಟ್ಟಿ ಉಂಡೆ ರೆಡಿ ಇದೆ. ಮತ್ತು ಗ್ಯಾಸ್ನ ಕಚ್ಚಿ ಅದ್ರ ಮೇಲೆ ಹಂಚನ್ನ ಇಡ್ತಾಯಿದ್ದೀವಿ. ಮತ್ತು ಒಂದೊಂದೇ ಉಂಡೆ ತೊಗೊಂಡು ಈ ಥರ ನಾನು ತಟ್ಕೋತಾ ಇದ್ದೀನಿ. ಇನ್ ಕೇಸ್ ನೀವು ಮಿಷಿನ್ ಇದ್ದರೆ ಪ್ರೆಸ್ನೂ ಮಾಡ್ಕೋಬೋದು. ಅದನ್ನು ಹಂಚೋಕ್ಕೆ ಕಾದಿದೆಯಾ ನೋಡಿ ಅದ್ರ ಮೇಲೆ ಹಾಕಿ ನೀಟಾಗಿ ಅದನ್ನು ಬೇಯಿಸ್ಕೋಬೇಕು. ನೋಡಿ ಊದ್ತಾ ಇದೆ ಸ್ವಲ್ಪ ಸ್ವಲ್ಪ ಸ್ವಲ್ಪ, ನನಗೆ ಸಾಕು, ಬಟ್ ಫುಲ್ ಊದಿಸ್ಬೋದು. ಅಂದರೆ ಈ ಥರ ಇದ್ರೇ ನನಗೆ ಚೆನ್ನಾಗಿ ಅನಿಸುತ್ತೆ. ನೀವು ಟ್ರೈ ಮಾಡಿದಾಗ ಫುಲ್ ಊದಿಸ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ರೊಟ್ಟಿ ಜೊತೆ ಹಾಕಿ ಸರ್ವ್ ಮಾಡ್ಬೋದು. ಇದೇ ಥರ ಬೇರೆ ಬೇರೆ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.